ದಿನದಿನವೂ ನಿಗೂಢವಾಗ್ತಿದೆ ಧರ್ಮಸ್ಥಳ ರಹಸ್ಯ. SIT ಆಗತ್ತಾ? ಕೂತಿಟ್ಟ ಸತ್ಯ ಹೊರಬರುತ್ತಾ? ಸರ್ಕಾರದ ನಡೆ ನಿರ್ಧಾರಗಳ ಮೇಲೆ ಕುತೂಹಲ. ಇದುವೇ ಚದುರಂಗದ ಮೊದಲ ಸ್ಟೋರಿ, ಧರ್ಮಸ್ಥಳ ರಹಸ್ಯ. ಧರ್ಮಸ್ಥಳದ ಪರಿಸರದಲ್ಲಿ ಹಲವರ ಶವಗಳನ್ನು ಹೂತಿಡಲಾಗಿದೆ. ಈ ಹೇಳಿಕೆಯನ್ನ ಒಬ್ಬ ವ್ಯಕ್ತಿ ಅವರ ಸಂಪೂರ್ಣ ಗುರುತನ್ನ ಮರೆಮಾಚಿಕೊಂಡೇ ಅವರನ್ನ ನ್ಯಾಯಾಲಯಕ್ಕೆ ಕರೆತಂದು ನ್ಯಾಯಾಧೀಶರ ಸಮ್ಮುಖದಲ್ಲಿ ತನ್ನ ಹೇಳಿಕೆಯನ್ನು ದಾಖಲಿಸಿದ್ದಾರೆ. ಅದಕ್ಕೆ ಪೂರಕವಾಗಿ ಈಗಾಗಲೇ ಬರ್ತಾ ಇರುವಂತಹ ಮಾಹಿತಿಗಳನ್ನು ಕೂಡ ನಾವು ನೋಡ್ತಾ ಇದ್ವಿ. ಅನನ್ಯ ಭಟ್ ಅನ್ನುವ ವಿದ್ಯಾರ್ಥಿನಿಯ ಕೊಲೆಯಾಗಿದೆ ಅಥವಾ ಆಕೆ ಅಲ್ಲಿ ನಾಪತ್ತೆಯಾಗಿದ್ದಾಳೆ. ಅದಾದ ನಂತರ ಆಕೆ ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ. ಆಕೆಯ ಅಸ್ಥಿಪಂಜರ ಏನಾದರೂ ಸಿಕ್ಕರೆ ಅದನ್ನು ನನಗೆ ಕೊಡಿ ಅಂತ ಹೇಳಿ ಆಕೆಯ ತಾಯಿ ಕೇಳ್ತಾ ಇದ್ದಾರೆ. ಈ ಮೂಲಕವಾಗಿ ಧರ್ಮಸ್ಥಳದಲ್ಲಿ ನಿಗೂಢವಾಗಿ ನಾಪತ್ತೆಯಾಗಿದ್ದಾರೆ, ಅವರು ಶವಗಳಾಗಿದ್ದಾರಾ ಅನ್ನೋದರ ಬಗ್ಗೆಯೂ ಕೂಡ ಇರುವಂತಹ ಅನುಮಾನ. ಮತ್ತು ಅದಕ್ಕೆ ಪೂರಕವಾಗಿ ಈ ವ್ಯಕ್ತಿ ಹೇಳ್ತಾ ಇರುವಂತಹ ನಾನು ಹೂತಿಟ್ಟಿದ್ದೆ, ನಾನು ಹೂತು ಹಾಕಿದ್ದೀನಿ, ನನಗೆ ಗೊತ್ತಿದೆ, ಈ ಮಾತುಗಳೇನಿದಾವಲ್ಲ ಇದು ಸಹಜವಾಗಿಯೇ ಈಗ ಅನೇಕರ ಅನುಮಾನಕ್ಕೆ ಕಾರಣ ಆಗಿದೆ. ನಿಜಕ್ಕೂ ಇವರೆಲ್ಲ ಹೇಳ್ತಿರೋದು ನಿಜಾನ? ಇದು ನಿಜವೇ ಆಗಿದ್ರೆ ತನಿಖೆ ಆಗಬೇಕು. ತನಿಖೆ ಆಯ್ತು ಅಂತೇಳಿ ಆದರೆ ಹಾಲಿದ್ದು ಹಾಲಿಗೆ ನೀರಿದ್ದು ನೀರಿಗೆ ಅನ್ನುವಂತಹ ರೀತಿಯಲ್ಲಿ ನ್ಯಾಯ ಸಿಗುತ್ತೆ, ನ್ಯಾಯ ಗೊತ್ತಾಗಬೇಕು. ನಿಜಕ್ಕೂ ಕೊಲೆಗಳಾಗಿದ್ದಾವ ಅಥವಾ ಶವಗಳಾಗಿದ್ದಾರಾ, ಏನು ಕತೆ, ಇದೆಲ್ಲವೂ ಕೂಡ ಗೊತ್ತಾಗಬೇಕು ಅನ್ನುವಂಥದ್ರ ಬಗ್ಗೆ ಆಗ್ರಹವೂ ಕೂಡ ಜಾಸ್ತಿ ಆಗ್ತಿದೆ. ಧರ್ಮಸ್ಥಳದ ನ್ಯಾಯಕ್ಕಾಗಿ ಈಗ ಹೆಚ್ಚಾಗ್ತಿದೆ ಕೂಗು. ಧರ್ಮಸ್ಥಳ ನ್ಯಾಯಕ್ಕಾಗಿ ಕೂಗು ಹೆಚ್ಚಾಗ್ತಾ ಇದೆ. ನಿಗೂಢ ಶವಗಳ ಪತ್ತೆಗಾಗಿ SIT ತನಿಖೆಗೆ ಕೂಗು ಶುರುವಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಸರ್ಕಾರದ ಮೇಲೆ ಪ್ರಬಲ ಒತ್ತಡವನ್ನು ನಾಗರಿಕ ಸಮಾಜದಿಂದ ಶುರುವಾಗಿರುವಂಥದ್ದು. ನಾಗರಿಕ ಸಮಾಜ ಇಂಥದ್ದೊಂದು ಒತ್ತಡವನ್ನು ಹೇರ್ತಾ ಇದೆ. ಮಹಿಳಾ ಆಯೋಗ, ನಿವೃತ್ತ ನ್ಯಾಯಮೂರ್ತಿಯವರು, ವಕೀಲರ ನಿಯೋಗ, ಹೀಗೆ ಬೇರೆ ಬೇರೆಯವರು ಒತ್ತಡವನ್ನು ಹೇರ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ದೊಡ್ಡ ಕ್ಯಾಂಪೇನ್ಗಳು ನಡೀತಾ ಇದ್ದಾವೆ. ವಿಶೇಷವಾಗಿ ಇದರ ಬಗ್ಗೆ ಒಂದು SIT ತನಿಖೆ ಆಗಬೇಕು. ತನಿಖೆಯ ಮೂಲಕವಾಗಿ ಸತ್ಯ ಹೊರ ಬರಬೇಕು. ನಿಜ ಆ ವ್ಯಕ್ತಿ ಹೇಳಿರುವಂಥದ್ದು ಹೌದೋ ಅಲ್ವೋ, ಸತ್ಯವೋ ಸುಳ್ಳು, ಅಟ್ಲೀಸ್ಟ್ ಅದಾದ್ರೂ ಗೊತ್ತಾಗಬೇಕಲ್ವಾ. ಈಗ ಒಬ್ಬ ವ್ಯಕ್ತಿ ತನ್ನ ಚಹರೆಯನ್ನು ಮರೆಮಾಚಿಕೊಂಡು ಬಂದು ಜಡ್ಜ್ ಮುಂದೆ ನನ್ನ ಜೀವಕ್ಕೂ ಭಯ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಆತ ಹೇಳ್ತಾ ಇರುವ ಕಾರಣದಿಂದಾಗಿ ಸಹಜವಾಗಿಯೇ ಆತ ಇಂಥದ್ದೊಂದು ಸ್ಥಿತಿಯನ್ನು ವಿವರಿಸ್ತಾ ಇದ್ದಾನಂತಿದ್ದಾಗ ಅನುಮಾನಗಳು ಬಂದೇ ಬರುತ್ತವೆ. ಹೌದಾ ಅಲ್ವಾ, ಇವೆರಡೇ ಈಗ ಇತ್ಯರ್ಥ ಆಗಬೇಕಾಗಿದೆ. ಹೌದು ಅನ್ನುವಂಥದ್ದಕ್ಕೆ ಆತ ಹೇಳಿರ್ತಕ್ಕಂಥ ಜಾಗದಲ್ಲಿ ಹೋಗಿ ನಿಜಕ್ಕೂ ಶವಗಳನ್ನು ಹೂತಿಟ್ಟಿದ್ದು ಹೌದು ಅಂತೇಳಿ ಆದರೆ ಅಲ್ಲಿ ಅಸ್ಥಿಪಂಜರಗಳು ಅಥವಾ ಅಸ್ತಿತ್ವದಲ್ಲಿರಬಹುದಾದ ಯಾವುದೇ ರೀತಿಯಂಥ ಸಾಕ್ಷಿಗಳು ದೊರೆಯುವ ಸಾಧ್ಯತೆಗಳು ಇದ್ದೇ ಇರ್ತವೆ. ಇಲ್ಲ ಆತ ಹೇಳಿದ್ದು ಸುಳ್ಳು ಅಂತೇಳಿ ಅನ್ನುವಂಥದ್ದು ಸಾಬೀತಾಗಬೇಕು ಅಂತೇಳಿ ಆದರೂ ಕೂಡ ಆತ ಹೂತಿಟ್ಟಿದ್ದೀನಿ ಅಂತ ಹೇಳ್ತಿರುವಂಥ ಜಾಗಗಳಲ್ಲಿ ಹುಡುಕಾಟ ಆಗಲೇಬೇಕಾಗುತ್ತೆ. ಇಲ್ಲದೆ ಹೋದಾಗ ಇಲ್ಲ ಆತ ಹೇಳಿದ್ದೇ ಸತ್ಯ ಇರಬೇಕೇನೋ ಅನ್ನುವಂತಹ ಅನುಮಾನ ನಾಗರಿಕ ಸಮಾಜದಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಕಾರಣಕ್ಕಾಗಿಯೇ ಈಗ ನ್ಯಾಯ ಏನು ಅನ್ನುವಂಥದ್ದು ಗೊತ್ತಾಗಬೇಕು. ನಿಜಕ್ಕೂ ಶವಗಳ ಹೂತಿಡಲಾಗಿದೆಯೇ ಅನ್ನುವಂತಹ ಒತ್ತಾಯವನ್ನು ಈಗ ವಕೀಲರು, ನ್ಯಾಯಮೂರ್ತಿಯವರು, ಹಾಗೆಯೇ ಮಹಿಳಾ ಆಯೋಗದವರು, ಹೀಗೆ ನಾನಾ ಸ್ತರಗಳಲ್ಲಿ ಒತ್ತಾಯ ಕೇಳಿ ಬರ್ತಾ ಇದ್ದಾವೆ. ಇದರ ಬಗ್ಗಿನ ವಿವರವನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಹೇಗೆ ಯಾರ್ಯಾರೀಗ ಒತ್ತಾಯವನ್ನು ಮಾಡ್ತಿದ್ದಾರೆ, ಏನೇನು ಒತ್ತಡಗಳನ್ನು ಹೇರ್ತಾ ಇದ್ದಾರೆ ಅಂತ ಹೇಳಿ. ಧರ್ಮಸ್ಥಳ ಸಾವುಗಳ ರಹಸ್ಯ ಭೇದಿಸೋದಕ್ಕೆ SIT ತನಿಖೆ ಆಗಬೇಕು ಅನ್ನುವಂತಹ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಬೇಕು. ಅದರಿಂದಾಗಿ ಮಾತ್ರನೇ ಸತ್ಯ ಹೊರತೆಗೆಯೋದಕ್ಕೆ ಸಾಧ್ಯ ಆಗತ್ತೆ ಅನ್ನುವಂಥ ಆಗ್ರಹ ಶುರುವಾಗಿದೆ. ಇಲ್ಲಿ ಸರ್ಕಾರದ ಮೇಲೆ ದಿನೇ ದಿನೇ ಒತ್ತಡವೂ ಕೂಡ ಹೆಚ್ಚುತ್ತಾ ಇದೆ. ಯಾಕಂದರೆ ಇರೋರೆಲ್ಲರೂ ಕೂಡ ಯಾರ್ಯಾರು ಆಗ್ರಹ ಮಾಡ್ತೀರಾ ಅವರೆಲ್ಲರೂ ಕೂಡ ನೇರವಾಗಿ ಮುಖ್ಯಮಂತ್ರಿಯವರಿಗೆ ಪತ್ರ ಬರೀತಿದ್ದಾರೆ, ಅಥವಾ ಮುಖ್ಯಮಂತ್ರಿಯವರಿಗೆ ಮನವಿ ಸಲ್ಲಿಸ್ತಾ ಇದ್ದಾರೆ, ಅಥವಾ ಮುಖ್ಯಮಂತ್ರಿಯವರನ್ನು ಒತ್ತಾಯ ಮಾಡ್ತಾ ಇದ್ದಾರೆ. ಆ ಮೂಲಕವಾಗಿ ಸಿದ್ದರಾಮಯ್ಯನವರು ಇದರ ಬಗ್ಗೆ ಒಂದು SIT ತನಿಖೆಗೆ ಆದೇಶಿಸಬೇಕು ಅನ್ನುವಂತಹ ಒತ್ತಡವನ್ನು ಹೇರ್ತಾ ಇದ್ದಾರೆ.
ಮೊದಲನೇದಾಗಿ ರಾಜ್ಯ ಮಹಿಳಾ ಆಯೋಗ ಪತ್ರವನ್ನು ಬರೀತು. ಯಾವಾಗ ಈ ವ್ಯಕ್ತಿ ಅಲ್ಲಿ ಒಂದು ಹೇಳಿಕೆಯನ್ನು ದಾಖಲಿಸಿದ್ರು, ಅದಾದ ನಂತರ ಪೊಲೀಸ್ ಭದ್ರತೆಯಲ್ಲಿ ಬಂದು ವಕೀಲರ ಜೊತೆಗೆ ಬಂದು ನಂತರ ಜಡ್ಜ್ ಮುಂದೆ ಹೇಳಿಕೆಯನ್ನು ದಾಖಲಿಸಿದ್ರು. ಅದಾದ ನಂತರ ರಾಜ್ಯ ಮಹಿಳಾ ಆಯೋಗ ಒಂದು ಪತ್ರವನ್ನು ಬರೆಯುತ್ತೆ. ನೋಡಿ, ಇಂಥದ್ದೊಂದು ಹೇಳಿಕೆ ಇದೆ, ಹೀಗಾಗಿ ಇದರ ಬಗ್ಗೆ ತನಿಖೆ ಆಗಬೇಕು, SIT ರಚನೆ ಮಾಡಬೇಕು ಅನ್ನುವಂತಹ ಒತ್ತಡವನ್ನು ರಾಜ್ಯ ಮಹಿಳಾ ಆಯೋಗ ಮಾಡ್ತಾ ಇದೆ. ಯಾಕಂದರೆ ರಾಜ್ಯ ಮಹಿಳಾ ಆಯೋಗ ಮಾಡ್ತಾ ಇರೋದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದರೆ, ಅಲ್ಲಿ ಹೆಣ್ಣು ಮಕ್ಕಳ ಶವಗಳನ್ನು ಹೂತು ಹಾಕಲಾಗಿದೆ ಅನ್ನುವಂಥದ ಆರೋಪವೂ ಕೂಡ ಇದೆ. ಇನ್ನು ವಕೀಲರ ನಿಯೋಗ ಮನವಿಯನ್ನು ಮಾಡಿದೆ. ಯಾಕಂದರೆ ಅಂತಿಮವಾಗಿ ನ್ಯಾಯ ಸಿಗಬೇಕು ಅನ್ನುವಂತಹ ನಿಟ್ಟಲ್ಲಿ ನಾಗರಿಕ ಸಮಾಜದಲ್ಲಿ ನಿಜಕ್ಕೂ ಕೂಡ ಇಂತಹ ಕೃತ್ಯಗಳೇನಾದರೂ ನಡೆದಿದೆ ಅಂತೇಳಿ ಆದರೆ, ಯಾರನ್ನೋ ಶವಗಳನ್ನು ಹೂತಿಟ್ಟಿದ್ದಾರೆ ಅಂತೇಳಿ ಆದರೆ ಪೊಲೀಸರಿಗೆ ಮಾಹಿತಿ ನೀಡಬೇಕಾಗಿತ್ತು. ಪೊಲೀಸರಿಗೆ ಮಾಹಿತಿ ನೀಡಿ ಶವಗಳ ಸಂಸ್ಕಾರ ಆಗಬೇಕು. ಆದರೆ ಶವಗಳನ್ನು ಹೂತಿಟ್ಟಿದ್ದಾರೆ ಅಂತ ಹೇಳಿದರೆ ಅದು ನಿಜಕ್ಕೂ ಕೂಡ ಕಾನೂನಿನ ಪ್ರಕಾರವಾಗಿ ಅಪರಾಧ ಆಗುತ್ತೆ. ಹೀಗಾಗಿನೇ ಇಲ್ಲಿ ಯಾರು ಹಾಗಾದರೆ ಶವಗಳನ್ನು ಹೂತಿಟ್ಟಿದ್ದಾರೆ, ಯಾವ ಕಾರಣಕ್ಕಾಗಿ ಹೂತಿಟ್ಟಿದ್ದಾರೆ, ಯಾರ ಶವಗಳನ್ನು ಹೂತಿಟ್ಟಿದ್ದಾರೆ, ಇದು ಗೊತ್ತಾಗಬೇಕು ಅಂತ ಹೇಳಿ ವಕೀಲರ ನಿಯೋಗವು ಕೂಡ ಮನವಿಯನ್ನು ಮಾಡಿದೆ. ಇನ್ನು ನಿವೃತ್ತ ನ್ಯಾಯಮೂರ್ತಿಯವರು ಕೂಡ ಇದೇ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಯವರು ಈ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಇಲ್ಲ, ಇದರ ಬಗ್ಗೆ ತನಿಖೆ ಆಗಬೇಕು, ತನಿಖೆಯ ಮೂಲಕವಾಗಿಯೇ ಸತ್ಯ ಹೊರಬರಬೇಕು. ಅಂದರೆ ಇಲ್ಲಿ ಒಂದು ವೇಳೆ ನಾನು ಆಗಲೇ ಅದಕ್ಕೆ ಹೇಳಿದೆ, ಈ ವ್ಯಕ್ತಿ ದಾಖಲಿಸಿರುವಂತಹ ಹೇಳಿಕೆಯ ಪ್ರಕಾರ ಅಲ್ಲಿ ಶವಗಳನ್ನು ಹೂತಿಟ್ಟಿದ್ದಾರೆ ಅಥವಾ ಹೂತಿಟ್ಟಿಲ್ಲ, ಇವೆರಡೂ ಗೊತ್ತಾಗಬೇಕು ಅಂತ ಹೇಳಿದರೆ ಆತ ಹೇಳಿರುವ ಜಾಗಗಳಲ್ಲಿ ಒಂದು ಹುಡುಕಬೇಕು. ಒಂದು ವೇಳೆ ಹುಡುಕಿಲ್ಲ, ಅದರಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಹುಡುಕಾಟವನ್ನೇ ನಡೆಸಲಿಲ್ಲ ಅಂತ ಹೇಳಿದ್ರೆ ಅನುಮಾನ ಮಾತ್ರನೇ ಇರುತ್ತೆ. ಈ ಅನುಮಾನಗಳು ಯಾವತ್ತೂ ಕೂಡ ಸಮಾಜದಲ್ಲಿರಬಾರ್ದು. ಅನುಮಾನಗಳಿಗೆ ಉತ್ತರ ಸಿಗಬೇಕು. ಆ ಕಾರಣಕ್ಕಾಗಿ SIT ತನಿಖೆ ಆಗಬೇಕು ಅನ್ನುವಂತಹ ಒತ್ತಡವನ್ನು ಈಗ ನ್ಯಾಯಮೂರ್ತಿಯವರು ಮಾಡ್ತಾ ಇದ್ದಾರೆ, ನಿವೃತ್ತ ನ್ಯಾಯಮೂರ್ತಿಯವರು ಮಾಡ್ತಾ ಇದ್ದಾರೆ. ಹಾಗಾದರೆ ಯಾವ ಸ್ವರೂಪದಲ್ಲಿ ಯಾರ್ಯಾರು ಅನುಮಾನಗಳನ್ನು ಮತ್ತು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ನೋಡ್ತಾ ಹೋದಾಗ, ನಿವೃತ್ತ ನ್ಯಾಯಮೂರ್ತಿಗಳಾಗಿರುವಂತಹ ಗೋಪಾಲ್ ಗೌಡ್ರು ಆಗ್ರಹವನ್ನು ಮಾಡಿದ್ದಾರೆ. ನಿವೃತ್ತ ನ್ಯಾಯಮೂರ್ತಿಗಳಾಗಿರುವ ಗೋಪಾಲ್ ಗೌಡ್ರು ಹೇಳ್ತಾ ಇದ್ದಾರೆ, ಧರ್ಮಸ್ಥಳದಲ್ಲಿ ಹೆಣಗಳನ್ನು ಹೂತಿಟ್ಟ ಬಗ್ಗೆ ತನಿಖೆ ಆಗಬೇಕು ಅಂತೇಳಿ ಆಗ್ರಹಿಸ್ತಾ ಇದ್ದಾರೆ ನಿವೃತ್ತ ನ್ಯಾಯಮೂರ್ತಿಗಳಾಗಿರುವಂತಹ ಗೋಪಾಲ್ ಗೌಡ್ರು. ನ್ಯಾಯಮೂರ್ತಿ ಗೋಪಾಲ್ ಗೌಡ್ರ ಮಾತಿದು. ಧರ್ಮಸ್ಥಳ ಸಾವುಗಳ ಬಗ್ಗೆ ಪ್ರತ್ಯಕ್ಷದರ್ಶಿಯೇ ಕೇಸ್ ಹಾಕಿದ್ದಾರೆ ಅನ್ನುವಂಥದ್ದನ್ನು ನಿವೃತ್ತ ನ್ಯಾಯಮೂರ್ತಿಗಳಾಗಿರುವಂತಹ ಗೋಪಾಲ್ ಗೌಡ್ರು ಹೇಳ್ತಿದ್ದಾರೆ. ದೂರು ದಾಖಲಾಗಿದ್ದರೂ ಇಲ್ಲಿವರೆಗೆ ಯಾವುದೇ ಬೆಳವಣಿಗೆ ಆಗಿಲ್ಲ. ಇದರ ಬಗ್ಗೆ ದೂರು ದಾಖಲಾಗಿದೆ, ಆದರೆ ಯಾವುದೇ ಬೆಳವಣಿಗೆಗಳು ಆಗಿಲ್ಲ. ಹೇಳಿಕೆಗಳನ್ನು ದಾಖಲಿಸಿದ್ದಾರೆ. ಸಾಕ್ಷಿದಾರರನ್ನು ಬೆದರಿಸುವ ಕೆಲಸ ಆಗ್ತಿದೆ, ಪ್ರಭಾವಿಗಳ ಕೈವಾಡ ಇದೆ ಅನ್ನುವಂಥದ್ರ ಬಗ್ಗೆ ಗೋಪಾಲ್ ಗೌಡ್ರು ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಸಾಕ್ಷಿದಾರನಿಗೆ ಏನೂ ಆಗದಂತೆ ಸರ್ಕಾರ ಭದ್ರತೆಯನ್ನು ನೀಡಬೇಕು. ಈ ಪ್ರಕರಣದಲ್ಲಿ ಇರಬಹುದಾಗಿರುವಂತಹ ಸಾಕ್ಷಿದಾರನಿಗೆ ಏನೂ ಆಗದ ರೀತಿಯಲ್ಲಿ ಭದ್ರತೆಯನ್ನು ಕೊಡಬೇಕು. ಯಾಕಂದ್ರೆ ಆತನಿಗೆ ಗೊತ್ತಿದೆ, ಆತ ಹೇಳಿರೋ ಪ್ರಕಾರ ಆತನಿಗೆ ಗೊತ್ತಿದೆ. ಹೀಗಿರುವಾಗ ಆತನಿಗೆ ಗೊತ್ತಿರೋದ್ರಿಂದಾಗಿ ಅವನಿಗೆ ಭದ್ರತೆಯನ್ನು ಕೊಡಿಸಬೇಕು. SIT ರಚನೆ ಮಾಡಿ ತ್ವರಿತವಾಗಿ ಕ್ರಮ ಆಗಬೇಕು. ಈ ಪ್ರಕರಣದ ಬಗ್ಗೆ SIT ರಚನೆ ಮಾಡಿ ತ್ವರಿತ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ. DG ಮಟ್ಟದ ಪೊಲೀಸ್ ಅಧಿಕಾರಿ ಅಥವಾ ನಿವೃತ್ತ ನ್ಯಾಯಮೂರ್ತಿಯವರ ನೇತೃತ್ವದಲ್ಲಿ ತನಿಖೆ ಆಗಬೇಕು ಅಂತ ಹೇಳಿದ್ದಾರೆ. ಅಂದರೆ ಇದು ಕೆಳ ಹಂತದ ಅಧಿಕಾರಿಗಳಿಂದ ಇದನ್ನು ಪ್ರಕರಣ ಬೇಯಿಸೋದಕ್ಕೆ ಕಷ್ಟ ಆಗಬಹುದು. ಏನಿದೆ, ಏನು ಆಗಿರಬಹುದು ಅನ್ನೋದ್ರ ಬಗ್ಗೆ ಕೂಲಂಕಷವಾಗಿ, ಮತ್ತು ಈಗ ಶವಗಳನ್ನು ಹೂತಿಟ್ಟಿದ್ದಾರೆ ಅಂತೇಳಿ ಒಂದೇ ಸಲಕ್ಕೇನು ಶವ ಹೂತಿಟ್ಟಿರೋದಕ್ಕೆ ಚಾನ್ಸ್ ಇಲ್ಲ. ಅಥವಾ ನೀವು ಯಾವುದು ಕಾಟೇರ ಸಿನಿಮಾದಲ್ಲಿ ನೋಡಿದ ರೀತಿಯಲ್ಲಿ ಒಂದೇ ಕಡೆಯಲ್ಲಿ ಎಲ್ಲ ಶವಗಳನ್ನು ಹೂತಿಟ್ಟಿದ್ದಾರಾ ಅನ್ನೋಂಥದ್ರ ಬಗ್ಗೆಯೂ ಕೂಡ ಗ್ಯಾರಂಟಿ ಇಲ್ಲ. ಇಲ್ಲಿ ಏನಾಗಿದೆ ಅನ್ನೋಂಥದ್ದು ಗೊತ್ತಾಗಬೇಕು ಅಂತ ಹೇಳಿದ್ರೆ ಒಂದರಿಂದ ಇನ್ನೊಂದಕ್ಕೆ ಕನೆಕ್ಟ್ ಮಾಡ್ತಾ ಹೋಗಬೇಕು, ಅಥವಾ ಪ್ರತಿಯೊಂದನ್ನು ಕೂಡ ಪ್ರತ್ಯೇಕ ಪ್ರಕರಣಗಳ ರೀತಿಯಲ್ಲೂ ಕೂಡ ನೋಡಬೇಕಾಗುತ್ತೆ. ಈ ಎಲ್ಲ ಕಾರಣಕ್ಕಾಗಿ ಹೂತಿಟ್ಟ ಶವದ ಹೊರತೆಗೆದು FSL ಮೂಲಕ ಪತ್ತೆ ಹಚ್ಚಬೇಕು. ಅದು ಏನಾಗಿದೆ, ಯಾವ ಸ್ವರೂಪದಲ್ಲಿ ಆಗಿದೆ, ಇದರ ಬಗ್ಗೆ FSL ಮೂಲಕವಾಗಿ ಪತ್ತೆ ಹಚ್ಚಬೇಕು. ತನಿಖೆಯ ಸಂಪೂರ್ಣ ವಿಡಿಯೋ ರೆಕಾರ್ಡಿಂಗ್ ಕೂಡ ಮಾಡಬೇಕು ಅನ್ನೋಂಥ ಆಗ್ರಹವನ್ನು ಗೋಪಾಲಗೌಡರು ಮಾಡ್ತಾ ಇದ್ದಾರೆ. ಯಾಕಂದರೆ ಈಗ ಸಿಗಬಹುದಾಗಿರುವಂತಹ ಸಾಕ್ಷ್ಯಗಳ ಆಧಾರದ ಮೇಲೆ ಈ ಪ್ರಕರಣವನ್ನು ಮುಂದುವರಿಸಬೇಕಾಗತ್ತೆ. ಈ ಕಾರಣಕ್ಕಾಗಿ ಹೂತಿಟ್ಟಿರಬಹುದಾಗಿರುವ ಶವಗಳ ಬಗ್ಗೆ ತನಿಖೆ ಆಗಬೇಕು, ವಿಡಿಯೋ ರೆಕಾರ್ಡಿಂಗ್ ಆಗಬೇಕು, ಅದಕ್ಕೆ ಉನ್ನತ ಮಟ್ಟದ ತನಿಖೆ ನಡೆಸಬೇಕು ಅಂತ ಹೇಳ್ತಾ ಇದ್ದಾರೆ. ಅಪರಾಧಗಳಲ್ಲಿ ಭಾಗಿಯಾದವರನ್ನ ವಿಚಾರಣೆ ಮಾಡಬೇಕು. ಅಂದರೆ ಈ ಕೃತ್ಯದಲ್ಲಿ ಯಾರ ಮೇಲೆ ಅನುಮಾನಗಳಿದ್ದಾವೋ, ಯಾರು ಅಪರಾಧ ಎಸಗಿದ್ದಾರೆ ಅನ್ನುವಂಥದ್ದು, ಯಾರು ಅಪರಾಧ ಎಸಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗಬೇಕು ಅಂತೇಳಿ ಆದರೆ ಮೊದಲಿಗೆ ಅಲ್ಲಿ ಅಸ್ಥಿಪಂಜರಗಳು ಇದಾವ ಇಲ್ವಾ, ಹೂತಿಟ್ಟಿರುವಂತಹ ಜಾಗಗಳಲ್ಲಿ ಹುಡುಕಾಟ ಆಗುತ್ತಾ ಇಲ್ವಾ, ಅಲ್ಲಿಂದ ಶುರು ಆಗಬೇಕು ಈ ತನಿಖೆ ಅನ್ನುವಂಥದ್ದು. ಈ ಕಾರಣಕ್ಕಾಗಿಯೇ ನಂತರ ವಿಚಾರಣೆ ಆಗಬೇಕು,
ಪ್ರಭಾವ ಲೆಕ್ಕಿಸದೆ ತಕ್ಷಣ ಬಂಧಿಸಿ ವಿಚಾರಣೆ ಮಾಡೋದಕ್ಕೂ ಕೂಡ ಆಗ್ರಹಿಸಿದ್ದಾರೆ ನ್ಯಾಯಮೂರ್ತಿ ಗೋಪಾಲಗೌಡರು. ಈ ಮೂಲಕ ಅವರು ಕೂಡ ಧರ್ಮಸ್ಥಳದಲ್ಲಿ ಏನೋ ರಹಸ್ಯ ಇದೆ, ಯಾರೋ ಶವಗಳನ್ನು ಹೂತಿಟ್ಟಿದ್ದಾರೆ ಅನ್ನೋದರ ಬಗೆಗಿನ ಆರೋಪಕ್ಕೆ ಧ್ವನಿಯಾಗಿದ್ದಾರೆ ನ್ಯಾಯಮೂರ್ತಿ ಗೋಪಾಲಗೌಡರು. ಇಲ್ಲಿ ನ್ಯಾಯಮೂರ್ತಿ ಗೋಪಾಲಗೌಡರ ಮಾತನ್ನು ನಿಮಗೆ ತೋರಿಸ್ತೀನಿ. ಭಾಳ ಪ್ರಾಮುಖ್ಯವಾಗಿರ್ತಕ್ಕಂಥ ಪುರಾವೆ ಅದು. ಅದರ ಜೊತೆಗೆ ಇನ್ನೂ ಬೇರೆ ಬೇರೆ ಎವಿಡೆನ್ಸ್ಗಳು, ಪುರಾವೆಗಳನ್ನು ಅವರು ಕಲೆಕ್ಟ್ ಮಾಡಬೇಕಾಗುತ್ತೆ. SIT ಅವರು ಸಾಕ್ಷಿಗಳು ಮುಂದೆ ಬರ್ಬೋದು, ಬೇರೆ ಸಾಕ್ಷಿಗಳು. ಮತ್ತು ಇದನ್ನ ಸಾಕ್ಷಿಯಾಗಿ ಮಾಡ್ತಾರೋ ಅಪ್ರೂವರಾಗಿ ಮಾಡ್ತಾರೋ ಅದು ತನಿಖಾಧಿಕಾರಿಗಳಿಗೆ ಬಿಟ್ಟಿರ್ತಕ್ಕಂಥ ವಿಷಯ. ಇನ್ನು ಮುಂದೆ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸು ಕೂಡ ಅದು ಕಲೆಕ್ಟ್ ಮಾಡ್ತಕ್ಕಂಥದ್ದು ಆಗ್ತದೆ. ತನಿಖೆ ಸರಿಯಾದ ರೀತಿಯಲ್ಲಿ, ಸರಿಯಾದ ದಿಕ್ಕಿನಲ್ಲಿ ನಡೆದರೆ ಎಲ್ಲ ವಿಚಾರಗಳನ್ನೆಲ್ಲ, ಪುರಾವೆಗಳನ್ನೆಲ್ಲ ಶೇಖರಣೆ ಮಾಡಿ ಚಾರ್ಜ್ ಶೀಟ್ ಹಾಕಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಸ್ಟ್ ಬಿ ಕಾನ್ಸ್ಟಿಟ್ಯೂಟೆಡ್ consisting of the honest and able officers who are plenty in our state. That must be monitored by a retired judge of Supreme Court ಆಗಲಿ ಅಥವಾ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಆಗಲಿ ಮಾಡಬೇಕು ಅಂತ ಬೇಡಿಕೆ. ಅದನ್ನು ಗಮನಕ್ಕೆ ತಗೊಂಡು ಮಾಡ್ತಾರೆ ಅಂತ ನಮ್ಮ ನಂಬಿಕೆ. ಹೀಗೆ ಗೋಪಾಲಗೌಡರು ಒಂದು ಕಡೆಯಲ್ಲಿ ಒತ್ತಾಯವನ್ನು ಮಾಡಿದರೆ, ಮತ್ತೊಂದು ಕಡೆಯಲ್ಲಿ ವಕೀಲರ ನಿಯೋಗ ಕೂಡ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿತ್ತು. ಅವರು ಧರ್ಮಸ್ಥಳ ರಹಸ್ಯದ ಬಗ್ಗೆ SIT ತನಿಖೆಗೆ ವಕೀಲರ ನಿಯೋಗ ಡಾಕ್ಟರ್ CS ದ್ವಾರಕಾನಾಥ್ ಅವರ ನೇತೃತ್ವದಲ್ಲಿ ಈ ಒಂದು ನಿಯೋಗ ಭೇಟಿ ಮಾಡಿತ್ತು. CM ಸಿದ್ದರಾಮಯ್ಯನವರನ್ನ ಭೇಟಿಯಾಗಿ ವಕೀಲರ ನಿಯೋಗ ಮನವಿಯನ್ನು ಕೊಟ್ಟಿದೆ. ಇಲ್ಲಿ ಅನುಮಾನಗಳಿದ್ದಾವೆ. ಡಾಕ್ಟರ್ CS ದ್ವಾರಕಾನಾಥ್ ಅವರ ನೇತೃತ್ವದ ನಿಯೋಗ ಮನವಿಯನ್ನು ಮಾಡಿಕೊಂಡಿದೆ. ಇಲ್ಲಿ ಅನುಮಾನಗಳಿದ್ದಾವೆ ಅಂತೇಳಿ ಸಾಮೂಹಿಕ ಹತ್ಯೆ, ಅತ್ಯಾಚಾರ, ಶವಗಳ ಹೂತಿಟ್ಟಿರುವ ಬಗ್ಗೆ ಚರ್ಚೆ ಆಗ್ತಾ ಇದೆ. ಯಾಕಂದರೆ ಇಂಥದ್ದೊಂದು ಅನುಮಾನ, ಇದನ್ನು ದೂರಪಡಿಸಬೇಕಾಗಿರುವಂಥದ್ದು ಎಲ್ಲರ ದೃಷ್ಟಿಯಲ್ಲೂ ಕೂಡ ಒಳ್ಳೆಯದು. ನಿಜಕ್ಕೂ ಇಲ್ಲಿ ಅನುಮಾನ ಇರಬಾರ್ದು. ಇಲ್ಲಿ ಈ ಅನುಮಾನಗಳನ್ನು ದೂರಪಡಿಸಬೇಕು. ಈ ಕಾರಣಕ್ಕಾಗಿ ತನಿಖೆ ಆಗಬೇಕು ಅಂತ ಹೇಳಿ ಆದಷ್ಟು ಬೇಗ SIT ರಚಿಸಿ ತನಿಖೆಗೆ ಆದೇಶಿಸಬೇಕು ಅಂತೇಳಿ ಸಿದ್ದರಾಮಯ್ಯನವರನ್ನ ಆಗ್ರಹಿಸಿದ್ದಾರೆ. CM ಅವ್ರನ್ನ ಒತ್ತಾಯ ಮಾಡಿದ್ದಾರೆ. ಸಿದ್ದರಾಮಯ್ಯನವರಿಂದಲೂ ಕೂಡ ಒಂದು ಭರವಸೆ ಸಿಕ್ಕಿದೆಯಂತೆ. ಆಯಿತು, ಪರಿಶೀಲಿಸ್ತೀನಿ, ನೋಡ್ತೀನಿ ಅಂತ ಕೂಡ. ಆದರೆ ನಿಜಕ್ಕೂ ಅದು ಈಗಲೇ ಆಗುತ್ತಾ ಇಲ್ಲ ಗೊತ್ತಿಲ್ಲ. ಆದರೆ ಆದಷ್ಟು ಬೇಗ SIT ರಚಿಸಿ ತನಿಖೆಗೆ ಆದೇಶಿಸಬೇಕು ಅಂತೇಳಿ ಮುಖ್ಯಮಂತ್ರಿಯವರನ್ನ ವಕೀಲರ ನಿಯೋಗ ಕೂಡ ಆಗ್ರಹಿಸಿದೆ. ದ್ವಾರಕಾನಾಥ್ ಅವರ ಮಾತನ್ನು ಕೂಡ ನಿಮ್ಗೆ ತೋರಿಸ್ತೀನಿ. ಒಂದು SIT ಮಾಡಿ ಆ SITನ ಗೈಡ್ ಮಾಡಲಿಕ್ಕೆ ಮತ್ತು ಅದನ್ನ ಸೂಪರ್ವಿಷನ್ ಮಾಡಲಿಕ್ಕೆ ಒಬ್ಬ ಸುಪ್ರೀಂ ಕೋರ್ಟ್ ಜಡ್ಜನ್ನ ನೇಮಿಸಬೇಕಾಗತ್ತೆ. ಅದ್ರ ಜೊತೆಗೆ ಒಬ್ಬ ಪ್ರಾಸಿಕ್ಯೂಟರ್, ಒಬ್ಬ ಈ ಕ್ರಿಮಿನಲ್ ನಾಲೆಡ್ಜ್ ಇರುವಂಥ ಒಬ್ಬ ಪ್ರಾಸಿಕ್ಯೂಟರ್ನ ಅಸಿಸ್ಟ್ ಮಾಡೋ ಥರ ಮಾಡಬೇಕಾಗತ್ತೆ. ಅದ್ರ ಜೊತೆಗೆ ಎಂಟೈರ್ ಆ ಬಾಡಿಗಳನ್ನು ತೆಗೆದಾಗ ಅದನ್ನ ಫೋಟೋಗ್ರಾಫ್ ಮಾಡಬೇಕಾಗತ್ತೆ, ವಿಡಿಯೋಗ್ರಾಫ್ ಮಾಡಬೇಕಾಗತ್ತೆ. ಅದ್ರ ಜೊತೆಗೆ FSL ಅವರು, ಫೊರೆನ್ಸಿಕ್ ಸೈನ್ಸ್ ಅವರು ಜೊತೆಯಲ್ಲಿರಬೇಕಾಗತ್ತೆ. ಇದೆಲ್ಲವನ್ನು ಕೂಡ ನಾವು ಒಂದು ರೆಪ್ರೆಸೆಂಟೇಷನ್ ಕೊಡೋದ್ರ ಮೂಲಕ ಮುಖ್ಯಮಂತ್ರಿಗಳನ್ನ ಕೇಳ್ಕೊಂಡಿದೀವಿ. ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ. ಹೀಗೆ ದ್ವಾರಕಾನಾಥ್ ಅವರು ಅವರ ಒತ್ತಾಯವನ್ನು ಮಾಡಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಮಹಿಳಾ ಆಯೋಗ ಇಲ್ಲಿ ಎಂಟ್ರಿ ಕೊಟ್ಟಿರುವಂಥದ್ದು. ಎಲ್ಲರಿಗಿಂತ ಮುಂಚಿತವಾಗಿ ಮಹಿಳಾ ಆಯೋಗ ಇಲ್ಲಿ ಎಂಟ್ರಿ ಕೊಟ್ಟಿತ್ತು. ಧರ್ಮಸ್ಥಳದ ಶವ ರಹಸ್ಯದ ತನಿಖೆ ಒತ್ತಡ ಶುರು ಮಾಡಿದ್ದು ರಾಜ್ಯ ಮಹಿಳಾ ಆಯೋಗ. ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ಈ ಒಂದು ಪತ್ರವನ್ನು ಮೊದಲಿಗೆ ಬರೀತಾರೆ. ರಾಜ್ಯ ಮಹಿಳಾ ಆಯೋಗದಿಂದ CM ಸಿದ್ದರಾಮಯ್ಯ ಹಾಗೂ ದಕ್ಷಿಣ ಕನ್ನಡದ SPಗೆ ಪತ್ರ ಬರೆಯಲಾಗುತ್ತೆ. ಅದರಲ್ಲಿ ನಿಜಕ್ಕೂ ಈ ವ್ಯಕ್ತಿ ನೀಡಿರುವಂತಹ ಹೇಳಿಕೆ, ಧರ್ಮಸ್ಥಳ ಭಾಗದಲ್ಲಿ 100 ಶವಗಳನ್ನು ಹೂತಿರುವುದಾಗಿ ವ್ಯಕ್ತಿಯೊಬ್ಬರು ಹೇಳಿಕೆಯನ್ನು ನೀಡಿದ್ದಾರೆ. ಹಾಗಿರುವಾಗ ನಿಜಕ್ಕೂ ಅವರು ನೀಡಿರುವ ಹೇಳಿಕೆಯ ಪ್ರಕಾರವಾಗಿಯೇ ಹೂತಿಟ್ಟಿದ್ದಾರಾ ಇಲ್ವಾ? ಕಳೆದ 20ಕ್ಕೂ ಹೆಚ್ಚು ವರ್ಷಗಳಿಂದ ವಿದ್ಯಾರ್ಥಿನಿಯರು, ಮಹಿಳೆಯರ ಮೇಲೆ ದೌರ್ಜನ್ಯ ಆಗಿದೆ ಅನ್ನುವಂತಹ ಆರೋಪ ಇರುವ ಹಿನ್ನೆಲೆಯಲ್ಲಿಯೇ ಅವರು ಪತ್ರವನ್ನು ಬರೆದಿದ್ದಾರೆ. ಹತ್ಯೆ, ಅತ್ಯಾಚಾರ, ಅಸ್ವಾಭಾವಿಕ ಸಾವು ಮತ್ತು ನಾಪತ್ತೆ ಪ್ರಕರಣಗಳು ದಾಖಲಾಗಿದ್ದಾವೆ. ಇವುಗಳ ಆಧಾರದಲ್ಲಿ SIT ರಚನೆ ಮಾಡಬೇಕು. ಮಕ್ಕಳ ನಾಪತ್ತೆ ಬಗ್ಗೆ ದೂರು ಕೊಡೋದಕ್ಕೆ ಹೋದಾಗಲೂ ಕೂಡ ಕುಟುಂಬಗಳಿಗೆ ಸ್ಪಂದನೆ ಸಿಗ್ತಾ ಇಲ್ಲ ಅನ್ನುವಂಥ ಅಂಶವನ್ನು ಇವರು ಕೋಟ್ ಮಾಡಿದ್ದಾರೆ. ಪ್ರಕರಣ ಸಂಬಂಧ ಸಮಗ್ರ ಮತ್ತು ನಿಷ್ಪಕ್ಷಪಾತ ತನಿಖೆಗಾಗಿ SIT ತಂಡ ರಚಿಸಬೇಕು ಅನ್ನುವಂತಹ ಮನವಿಯನ್ನು ಅವರು ಮಾಡಿದ್ದಾರೆ. ತನಿಖೆಗೆ ಸಂಬಂಧಿಸಿದ ವಿವರಣೆ ನೀಡುವಂತೆ ದಕ್ಷಿಣ ಕನ್ನಡ SPಗೂ ಕೂಡ ಆಯೋಗ ಸೂಚನೆಯನ್ನು ನೀಡಿದೆ. ಏನೇನು ಆಗಿದೆ, ನಿಮ್ಮ ಹತ್ರ ಏನು ಮಾಹಿತಿ ಇದೆ ಅದನ್ನು ಕೊಡಿ ಅಂತ ಹೇಳಿ ಆಯೋಗದವರು ಕೂಡ ಕೇಳಿದ್ದಾರೆ. ಈ ಮೂಲಕ ರಾಜ್ಯ ಮಹಿಳಾ ಆಯೋಗ ಕೂಡ ಇಂಥದ್ದೊಂದು ಆಗ್ರಹವನ್ನು ಮಾಡಿದೆ. ಹೀಗೆ ಎಲ್ಲರೂ ಕೂಡ ಇಲ್ಲಿ ಆಗ್ರಹವನ್ನು ಮಾಡ್ತಾ ಇರುವಂಥದ್ದು ಸಮಾಜದ ವಿವಿಧ ಸ್ತರಗಳಿಂದ ಬರ್ತಾ ಇರುವಂತಹ ಈ ಆಗ್ರಹಗಳ ಒಂದು ಡಿಮ್ಯಾಂಡ್ ಇರುವಂಥದ್ದು ಅಂತ ಹೇಳಿದರೆ ಅದು SIT ತನಿಖೆ ಆಗಬೇಕು. ಹಾಗಾದರೆ ಏನಿದೆ ಇಲ್ಲಿ? ಧರ್ಮಸ್ಥಳದ ರಹಸ್ಯ ಯಾವುದದು? ಹೆಣಗಳ ಹೂತಿದ್ದಂತಹ ರಹಸ್ಯ ಇದು ಅನ್ನುವಂಥದ್ದು ಇಲ್ಲಿರತಕ್ಕಂತಹ ಬಹಳ ಪ್ರಮುಖವಾಗಿರ್ತಕ್ಕಂಥ ಅನುಮಾನ ಅಥವಾ ವಿಚಾರಗಳಿವು. ಹಲವು ಶವಗಳನ್ನು ಹೂತು ಹಾಕಿದ್ದೇನೆ ಅಂತೇಳಿ ಈ ವ್ಯಕ್ತಿ ಹೇಳ್ತಾರೆ.
ಅಂದರೆ ನಾನೇ ಹೂತು ಹಾಕಿದ್ದೇನೆ, ನನಗೆ ಡೈರೆಕ್ಷನ್ಸ್ ಇತ್ತು, ಅದರ ಪ್ರಕಾರವಾಗಿ ಹೂತು ಹಾಕಿದ್ದೇನೆ ಅನ್ನುವಂತಹ ನಿಟ್ಟಿನಲ್ಲಿ ಅವರು ಹೇಳ್ತಿದ್ದಾರೆ. ಅತ್ಯಾಚಾರ ಹತ್ಯೆಯಾದವರ ಹೂತು ಹಾಕಿದ್ದೇನೆ, ಅತ್ಯಾಚಾರ ನಡೆಸಿ ನಂತರ ಹತ್ಯೆ ಆದಂಥವರು ಅಂಥವರ ಶವಗಳನ್ನು ಹೂತು ಹಾಕಿದ್ದೇನೆ. ಬಹುಶಃ ಇವರ ಹೇಳಿಕೆಗಳು ನಿಜವೇ ಹೌದು ಅಂತ ಹೇಳಿದರೆ ಇದು ಬಹಳ ಬೀಭತ್ಸವಾದಂತಹ ಘಟನೆ, ಬೀಭತ್ಸವಾದಂಥ ಕೃತ್ಯ ಅಲ್ಲಿ ನಡೆದಿದೆ. ಮನುಷ್ಯರಾದವರು ಆಗದಂತಹ ಕೃತ್ಯಗಳು ಅಲ್ಲಿ ನಡೆದಿದ್ದಾವೆ ಅಂತ ಹೇಳಿ ಶಾಲಾ ಬಾಲಕಿಯರು ಮಹಿಳೆಯರ ಶವಗಳನ್ನು ಹೂತಿದ್ದೇನೆ ಅನ್ನುವಂತಹದ್ದನ್ನು ಇವರು ತಮ್ಮ ಹೇಳಿಕೆಯಲ್ಲಿ ದಾಖಲಿಸಿದ್ದಾರೆ ಅಂತ ಹೇಳಿ ಸದ್ಯಕ್ಕಿರುವ ಮಾಹಿತಿ. ಬೆಳ್ತಂಗಡಿ ಕೋರ್ಟ್ನಲ್ಲಿ ಹೇಳಿಕೆಯನ್ನು ದಾಖಲಿಸಿದಂತಹ ವ್ಯಕ್ತಿ ತನ್ನ ಕಣ್ಣೆದುರುಗಡೆ ನಡೆದಿದೆ ಅಂತೇಳಿ ಅವರು ಕ್ಲೇಮ್ ಮಾಡ್ಕೊಳ್ತಾರೆ, ಅಥವಾ ತಾನು ಅದನ್ನು ಮಾಡಿದ್ದೀನಿ, ನಾನು ಅದನ್ನು ಹೂತು ಹಾಕಿದ್ದೀನಿ ಅಂತ ಹೇಳ್ತಿದ್ದಾರೆ. ಸತ್ತವರ ಬುರುಡೆ ಲೆಕ್ಕ ತೋರಿಸುವುದಕ್ಕೆ ಆ ವ್ಯಕ್ತಿ ಸಿದ್ಧರಿದ್ದಾರಂತೆ. ಅಂದರೆ ಅವರಿಗೆ ನಿಖರವಾಗಿ ಯಾವ್ಯಾವ ಪ್ರದೇಶದಲ್ಲಿ ತಾನು ಹೂತಿಟ್ಟಿದ್ದೇನೆ ಅನ್ನೋದು ಗೊತ್ತಿದೆ ಅಂತ ಹೇಳಿ. ಈಗ ಇಂಥ ಪ್ರಕರಣಗಳಾದಾಗ ಡಿಲೇಗೆ ಅವಕಾಶ ಇರಬಾರ್ದಾಗಿತ್ತು. ನಾಗರಿಕ ಸಮಾಜ ವರ್ತಿಸುವಂತಹ ರೀತಿ ಹೇಗಿರಬೇಕು ಅಂತ ಹೇಳಿದರೆ ಡಿಲೇ ಆಗಬಾರ್ದು, ಇಮಿಡಿಯೇಟ್ ಆಗಿ ಆ್ಯಕ್ಷನ್ ಆಗಬೇಕಾಗತ್ತೆ. ಯಾಕಂದರೆ ನಂತರ ಈಗ ಆ ವ್ಯಕ್ತಿ ಹೇಳಿಕೆಯನ್ನು ನೀಡಿದ ನಂತರ ಕೇವಲ ಅವರೊಬ್ಬರಿಗೆ ಮಾತ್ರ ಗೊತ್ತಿದೆಯಾ, ಬೇರೆಯವ್ರಿಗೆ ಏನಾದರೂ ಗೊತ್ತಿದೆಯಾ, ಗೊತ್ತಿದ್ರೆ ಅಲ್ಲಿರುವಂತಹ ಸಾಕ್ಷಿಗಳ ನಾಶ ಆಗಬಹುದಾ, ಈ ಅನುಮಾನ ನಾಗರಿಕ ಸಮಾಜದಲ್ಲಿ ಬರುವಂಥದ್ದು ಸರ್ವೇ ಸಾಮಾನ್ಯ ಸಹಜ. ಬಿಗಿ ಭದ್ರತೆಯಲ್ಲಿ ಕೋರ್ಟ್ಗೆ ಕರೆತಂದಿದ್ದಂತಹ ಪೊಲೀಸರು ನಂತರ ಅವರ ಹೇಳಿಕೆಯನ್ನು ದಾಖಲು ಮಾಡುವಂತೆ ನೋಡಿಕೊಂಡಿದ್ದಾರೆ. ಬಲವಂತ ಮತ್ತು ಬೆದರಿಕೆ ಹಾಕಿ ಕೆಲಸ ಮಾಡಿಸಿದ್ದಾರೆ. ಅಂದರೆ ತಾನು ಈ ಹೂತು ಹಾಕಿರುವಂಥದ್ದೆಲ್ಲವೂ ಕೂಡ ಬಲವಂತ ಮತ್ತು ಬೆದರಿಕೆಯ ಕಾರಣಕ್ಕಾಗಿ ಮಾಡಿದ್ದೀನಿ, ಕುಟುಂಬವನ್ನು ಕೊಲ್ಲುವ ಬೆದರಿಕೆಯನ್ನು ಕೂಡ ನನಗೆ ಹಾಕಿದ್ರು, ಹೀಗಾಗಿಯೇ ನಾನು ಈ ಶವಗಳನ್ನು ಹೂತು ಹಾಕುವಂಥ ಕೆಲಸವನ್ನು ಮಾಡಿದ್ದೇನೆ, ಕುಟುಂಬಕ್ಕೆ ರಕ್ಷಣೆ ನೀಡಬೇಕು ಅಂತೇಳಿ ವ್ಯಕ್ತಿ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಅದನ್ನು ಇಲ್ಲಿ ಸ್ಪೀಡ್ ವೆರಿ ಇಂಪಾರ್ಟೆಂಟ್, ಗೋಲ್ಡನ್ ಆರ್ ವೆರಿ ಇಂಪಾರ್ಟೆಂಟ್, ಸ್ಪೀಡ್ ಬಹಳ ಮುಖ್ಯ. ಯಾಕಿದು ಗೋಲ್ಡನ್ ಆರ್ನಲ್ಲಿ ಕೂಡ ಬರುತ್ತೆ ಅಂತ ಹೇಳಿದರೆ ಈ ವ್ಯಕ್ತಿ ಹೇಳಿದ ನಂತರ ಏನು ಬೇಕಿದ್ರೂ ಆಗಬಹುದು. ಈ ಕಾರಣಕ್ಕಾಗಿ ಕೂಡ ತತ್ಕ್ಷಣಕ್ಕೆ ಕ್ರಮಗಳನ್ನು ಮಾಡೋದಕ್ಕೆ ಯಾರು ಯಾವ ಕಾರಣಕ್ಕೆ ಹಾಗೆ ಮುಂದಾಗ್ತಾ ಇಲ್ಲ, ಸರ್ಕಾರ ಯಾಕೆ ಇದಕ್ಕೆ ಮುಂದಾಗ್ತಾ ಇಲ್ಲ, ಇದ್ರ ಬಗ್ಗೆ ಯಾಕೆ ಇಮಿಡಿಯೇಟ್ ಅಂತ ಕ್ರಮ ಆಗ್ತಾ ಇಲ್ಲ, ಅಥವಾ ಆ ವ್ಯಕ್ತಿಯನ್ನು ಕೂಡ ವಿಚಾರಣೆಗೊಳಪಡಿಸಿ ಅವ್ರು ಹೇಳಿರ್ತಕ್ಕಂತಹ ಮಾಹಿತಿಗಳಲ್ಲಿ ಕರೆಕ್ಟ್ ಆಗಿದೆಯಾ, ಒಂದಕ್ಕೊಂದು ಪೂರಕವಾಗಿದೆಯಾ, ಸತ್ಯಕ್ಕೆ ಹತ್ತಿರವಾಗಿದೆಯಾ, ಇವುಗಳನ್ನಾದರೂ ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಪೊಲೀಸರು ಮಾಡ್ತಾರಾ, ಯಾವಾಗ ಮಾಡ್ತಾರೆ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಇಲ್ಲಿ ಇದೇ ಸಂದರ್ಭದಲ್ಲಿ ಯಾವಾಗ ಇಂಥದ್ದೊಂದು ಹೇಳಿಕೆಯನ್ನು ಈ ವ್ಯಕ್ತಿ ದಾಖಲಿಸಿದ್ರು ಆವಾಗ ಈ ತಾಯಿ ಮುಂದೆ ಬರ್ತಾರೆ. ಅವರು ತಾಯಿ ಮುಂದೆ ಬಂದು ಹೇಳ್ತಾರೆ, ನನ್ನ ಮಗಳನ್ನು ಕೊಂದಿದ್ದಾರೆ ಅಂತ, ಅಥವಾ ನಿಗೂಢವಾಗಿ ನಾಪತ್ತೆಯಾಗಿದ್ದಾಳೆ ಅಂತೇಳಿ. MBBS ವಿದ್ಯಾರ್ಥಿ ಅನನ್ಯ ಭಟ್ ಸಾವು ಕೂಡ ನಿಗೂಢವಾಗಿದೆ. ಆಕೆ ಸತ್ತಿದ್ದಾಳ ಅಥವಾ ಇದ್ದಾಳ ಗೊತ್ತಿಲ್ಲ, ಯಾಕಂದರೆ ಆಕೆ ನಾಪತ್ತೆ ಅಂತೂ ಆಗಿದ್ದಾಳೆ. 2003ರಿಂದ ಇದುವರೆಗೂ ಕೂಡ ಆಕೆಯ ಪತ್ತೆ ಇಲ್ಲ. ದಕ್ಷಿಣ ಕನ್ನಡ SP-ಗೆ ಅನನ್ಯ ಭಟ್ ತಾಯಿ ದೂರನ್ನು ಕೊಟ್ಟಿದ್ದಾರೆ. ಅವರು ಕೊಟ್ಟಿರುವಂಥ ದೂರಿನ ಪ್ರಕಾರ ಗೆಳತಿಯರೊಂದಿಗೆ ಹೋಗಿದ್ದಂತಹ ಮಗಳು ನಾಪತ್ತೆಯಾಗಿದ್ದಾಳೆ. ಆಕೆ ಎಲ್ಲಿ ಹೋಗಿದ್ದಾಳೆ ಗೊತ್ತಿಲ್ಲ. 20 ವರ್ಷಗಳೇ ಕಳೆದರೂ ಕೂಡ ಸುಳಿವೇ ಇಲ್ಲದಾಗಿದೆ. ನನ್ನ ಮಗಳು ಬದುಕಿದಾಳ ಸತ್ತಿದ್ದಾಳ ನನಗೆ ಗೊತ್ತಿಲ್ಲ. ಆದರೆ ಧರ್ಮಸ್ಥಳ ಪೊಲೀಸರು ಕೂಡ 2003ರಲ್ಲಿ ತಾನು ಇದ್ರ ಬಗ್ಗೆ ಕಂಪ್ಲೇಂಟ್ ಕೊಡೋದಕ್ಕೆ ಹೋದಾಗ ಸ್ಪಂದಿಸಿರಲಿಲ್ಲ ಅನ್ನುವಂಥದ್ದು ಇದು ಬಹಳ ಮುಖ್ಯವಾಗಿರ್ತಕ್ಕಂತಹ ಮಾತು. ಹಾಗಾದರೆ ಒಂದು ಬೆಳೆದು ನಿಂತಹ ಹುಡುಗಿ ನಾಪತ್ತೆಯಾಗಿದ್ದಾಳೆ ಅಂತ ಹೇಳಿದರೆ ನಮ್ಮ ವ್ಯವಸ್ಥೆಯಲ್ಲಿ ನಮ್ಮ ಪೊಲೀಸರು ಪ್ರಕರಣವನ್ನು ದಾಖಲಿಸ್ಕೊಳ್ಳೋದಕ್ಕೆ ಯಾಕೆ ಹಿಂದೇಟು ಹಾಕ್ತಾರೆ? ಆಗ ಇದ್ದಂಥ SHO ಯಾರು ಅವರನ್ನೂ ಕೂಡ ವಿಚಾರಣೆಗೆ ಒಳಪಡಿಸಬೇಕಾಗುತ್ತೆ. ಆವಾಗ ಆ ವ್ಯಕ್ತಿ ಆ ವ್ಯಕ್ತಿಯ ಬಳಿಗೆ ಇವರು ಹೋಗಿದ್ರ, ಯಾವ ಕಾರಣಕ್ಕಾಗಿ ಅವತ್ತಿನ ಪೊಲೀಸ್ ಅಧಿಕಾರಿಗಳು ಯಾವ ಕಾರಣಕ್ಕಾಗಿ ಪ್ರಕರಣ ದಾಖಲಿಸಿರಲಿಲ್ಲ, ಇದು ಗೊತ್ತಾಗಬೇಕಾಗಿದೆ. ಮಗಳ ಹುಡುಕಾಡ್ತಾ ಇದ್ದಂಥ ತಾಯಿಗೆ ಕೆಲವರಿಂದ ಚಿತ್ರಹಿಂಸೆಯೂ ಕೂಡ ನೀಡಲಾಗಿತ್ತು ಅನ್ನೋದನ್ನು ಅವರು ಹೇಳಿಕೊಂಡಿದ್ದಾರೆ. ಮೋಕ್ಷಕ್ಕಾಗಿ ಮಗಳ ಅಸ್ಥಿಯನ್ನಾದರೂ ಕೊಡಿಸಿ ಅಂತೇಳಿ ಅವರು ಕಣ್ಣೀರು ಹಾಕ್ತಾ ಇದ್ದಾರೆ. ಅಂದರೆ ಈ ವ್ಯಕ್ತಿ ತಾನು ಹೂತು ಹಾಕಿದ್ದೀನಿ ಅಂತ ಹೇಳ್ತಾ ಇರೋ ಕಾರಣಕ್ಕಾಗಿ ಬಹುಶಃ ಅದರಲ್ಲಿ ನನ್ನ ಮಗಳೂ ಕೂಡ ಇರಬಹುದೇನೋ, ಆಕೆಯ ಅಸ್ಥಿ ಏನಾದರೂ ಸಿಕ್ತು ಅಂತೇಳಿ ಆದರೆ DNA ಪರೀಕ್ಷೆ ಮಾಡಿ ಅದರ ಮೂಲಕವಾಗಿ ಅದು ನಿಜಕ್ಕೂ ನನ್ನ ಮಗಳದೇ ಆಗಿದ್ದರೆ ಅದಕ್ಕೆ ನಾನೊಂದು ಮೋಕ್ಷ ಆದರೂ ಕೊಡಿಸ್ತೀನಿ. ನೋಡಿ ಎಂಥ ಹೃದಯ ವಿದ್ರಾವಕವಾಗಿರ್ತಕ್ಕಂತಹ ಬೇಡಿಕೆ ಇದು ಅಂತೇಳಿ. ಬಹುಶಃ ಇದನ್ನು ನಾವು ಕೇಳೋದಕ್ಕೆ ನೋಡೋದಕ್ಕೆ ಅಲ್ಲ ಇರುವಂಥದ್ದು. ಆ ಅನುಭವಿಸಿರುವಂತಹ ತಾಯಿಯ ಕಷ್ಟ ಬಹುಶಃ ಬೇರೆ ಯಾರಿಗೂ ಕೂಡ ಬರಬಾರ್ದು. ಆಕೆ ಹೇಳ್ತಾ ಇರೋದು ನಿಜ ಅಂತೇಳಿ ಆದರೆ ಆಕೆ ಮಗಳು ಇಲ್ಲಿ ನಾಪತ್ತೆ ಆಗಿರುವಂಥದ್ದು ಅಸ್ಥಿಯನ್ನಾದರೂ ಹುಡುಕಿ ಕೊಡಿ ಅಂತ ಕೇಳ್ತಾ ಇರುವಂತಹ ರೀತಿ, ಅಥವಾ ಪೊಲೀಸರು ಪ್ರಕರಣವನ್ನು ದಾಖಲಿಸ್ಕೊಳ್ಳೋದಕ್ಕೆ ಆವಾಗ ಹಿಂದೇಟು ಹಾಕಿದ್ರು ಅಂತ ಹೇಳಿದರೆ ಸರ್ವೇ ಸಾಮಾನ್ಯ ಸಹಜ ಏನು ಅಂತ ಹೇಳಿದರೆ ಆಕೆ ಶವ ಆಗಿರಬಹುದು ಅನ್ನುವಂಥ ಅನುಮಾನ ಬರುವಂಥದ್ದು. ಈಗ ಅವಳು ಕೇಳ್ತಾ ಇರೋಂಥದ್ದು ಮಗಳ ಶವಕ್ಕೆ ನ್ಯಾಯವೂ ಕೇಳ್ತಿಲ್ಲ ಆ ತಾಯಿ. ನೋಡಿ ಎಂಥ ದುಸ್ಥಿತಿ ಅಂತ ಹೇಳಿದರೆ ಮಗಳ
ಸಾವಿಗೆ ನ್ಯಾಯನೂ ಕೇಳ್ತಿಲ್ಲ, ಬದಲಿಗೆ ಆ ಅಸ್ಥಿಪಂಜರ ಕೊಡ್ರಪ್ಪ, ನಾನು ಒಂದು ಮೋಕ್ಷ ಆದರೂ ಕೊಡಿಸ್ತೀನಿ, ಆ ಮೂಲಕವಾಗಿ ನನ್ನ ಕರ್ತವ್ಯವನ್ನಾದರೂ ನಾನು ಮುಗಿಸ್ತೀನಿ ಎಂದು ಕೇಳ್ತಿದ್ದಾರೆ. ಈ ರೀತಿಯಾದ ಪರಿಸ್ಥಿತಿ ನಮ್ಮ ನಡುವೆ ಬರಬಾರದು ಯಾವತ್ತೂ ಕೂಡ. ಇಲ್ಲಿ ಅನನ್ಯ ಅವರ ತಾಯಿ ಸುಜಾತಾ ಭಟ್ ಅವರು ಹೇಳಿರುವಂತಹ ಮಾತುಗಳು ನಿಮ್ಗೆ ತೋರಿಸ್ತಾರೆ. ಮಗಳು ಕಾಣೆಯಾಗಿದ್ದು 2003 ಅಲ್ಲಿ ನಾನು ಕೋಲ್ಕತ್ತಾದಲ್ಲಿ ಡ್ಯೂಟಿಯಲ್ಲಿದ್ದೆ. ಅಲ್ಲಿಂದ ವಾಪಸ್ ಬರಬೇಕಾಗಿದ್ರೆ 2 ಡೇಸ್ ಆಗಿತ್ತು. ಅಲ್ಲಿಂದ ಬಂದ್ಮೇಲೆ ಅವಳನ್ನ ಹುಡುಕಿದವಾಗ ಅವಳು ಸಿಗ್ಲಿಲ್ಲ. ಬೆಳ್ತಂಗಡಿ ಸ್ಟೇಷನ್ಗೆ ಹೋಗಿ ಕೇಳಿದವಾಗ ಏನು ಮಿಸ್ಸಿಂಗ್ ಆಗಿದ್ರೆ ನೀವು ಹೋಗಮ್ಮ, ಯಾವನ ಜೊತೆಗೆ ಹೋಗಿರ್ಬೋದು, ಹುಡ್ಕಮ್ಮ, ನಮ್ಗೇನು ಅದೇ ಕೆಲ್ಸನಾ ಅಂತ ಹೇಳಿ, ನಮ್ಗೇನು ಬೇರೆ ಕೆಲಸ ಇಲ್ವಾ ಅಂತ ಹೇಳಿ ಸ್ವಲ್ಪ ಇದರಿಂದ ನನ್ನನ್ನು ಕಳಿಸಿದ್ರು. ಯಾರೋ 4 ಜನ ಬಂದ್ಕೊಂಡು ನನ್ನನ್ನು ಹೇಳ್ಕೊಂಡು, ನಾನು ನೋಡಿದೀವಿ, ಬನ್ನಿ ಇಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗಿ 4 ಜನ ಕರ್ಕೊಂಡು ಹೋಗಿ ರೂಮ್ ಒಳಗಡೆ ಕೂಡ ಹಾಕ್ಬಿಟ್ಟು ಅಲ್ಲಿಂದ ನಾನು ಬೆಳಿಗ್ಗೆ 5-5:30 ಅಷ್ಟೊತ್ತಿಗೆ ಹೊರಗಡೆ ಕರ್ಕೊಂಡು ಬಂದು ಪ್ಲೇಸಲ್ಲಿ ಬಿಟ್ಟು ತಲೆಗೊಂದು ಹೊಡೆದಿದ್ದಾರೆ. ಆಮೇಲೆ ಹೊಡೆದವಾಗ ನನಗೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದೀನಿ. DNA ಟೆಸ್ಟ್ ಮಾಡಿ ಏನಾದರೂ ನನ್ನ ಮಗಳ ಅಸ್ಥಿ ಸಿಕ್ಕಿದ್ರೆ ಅವಳನ್ನು ಸನಾತನ ಹಿಂದೂ ಬ್ರಾಹ್ಮಣ ಪ್ರಕಾರ ಸಂಪ್ರದಾಯದ ಪ್ರಕಾರ ಅವಳನ್ನ ಒಂದು ಆತ್ಮಕ್ಕೆ ಮೋಕ್ಷ ಸಿಗಬೇಕು ಅಂತ ಹೇಳಿ ನಾನು ಜೊತೆಗೆ ಅಷ್ಟೇ ಅದೇ ಮಾತೆ ಆಡಿರೋದು. ನನಗೆ ಯಾರೂ ಸಪೋರ್ಟ್ ಇಲ್ಲ, ಯಾರೂ ಇಲ್ಲ, ನನಗೆ ಬಂಧು ಇಲ್ಲ, ಬಳಗ ಇಲ್ಲ. ಇರುವ ಒಬ್ಬಳ ಮಗಳನ್ನು ಕಳ್ಕೊಂಡಿದ್ದೀನಿ. ದಯವಿಟ್ಟು ನ್ಯಾಯ ಕೊಡಿ ಅಂತ ನಾನು ಕೇಳ್ಕೊಂಡಿದ್ದೀನಿ. ನೋಡಿ, ಇದು ಆ ತಾಯಿ ಹೇಳ್ತಿರುವಂತಹ ಮಾತು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಯಾಕೆ ಹಾಗಾದರೆ SIT ತನಿಖೆ ಆಗಬೇಕು ಅಂತೇಳಿ ಆಗ್ರಹ ಇದೆ ಅಂತ ನೋಡುತ್ತಿದ್ರೆ, ಹಲವು ಶವಗಳನ್ನು ಧರ್ಮಸ್ಥಳ ಪರಿಸರದಲ್ಲಿ ಹೂತಿಟ್ಟಿರುವ ಬಗ್ಗೆ ಆರೋಪ ಇದೆ. ಹಲವು ಶವಗಳನ್ನು ಹೂತಿಟ್ಟಿರುವಂತಹ ಆರೋಪ ಇದೆ. ನಿಜಕ್ಕೂ ಶವಗಳನ್ನು ಹೂತಿದ್ದಾರೆಯೇ ಅಂತ ತಿಳಿಯೋದಕ್ಕೆ SIT ತನಿಖೆಗೆ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಶವ ಹೂತಿಟ್ಟಿದ್ದಾರೆ ಅನ್ನೋಂಥ ಆರೋಪ ಇರುವಂಥದ್ದು. ಶವ ಹೂತಿಟ್ಟಿದ್ದಾರಾ ಇಲ್ಲ ಅನ್ನುವಂಥದ್ದನ್ನಾದರೂ ಫಸ್ಟ್ ಪತ್ತೆ ಹಚ್ಚಬೇಕು, ಹೌದಾ ಅಲ್ವಾ ಅನ್ನೋಂಥದ್ದು ದೃಢಪಡಬೇಕಲ್ವಾ. ಅದಕ್ಕಾಗಿ SIT ತನಿಖೆ ಆಗಬೇಕು. ಕೋರ್ಟ್ ಮುಂದೆ ವ್ಯಕ್ತಿಯೊಬ್ಬರು ದಾಖಲಿಸಿರುವಂಥ ಹೇಳಿಕೆ ಆಧರಿಸಿ ತನಿಖೆ ನಡೆಸಬೇಕಾಗಿದೆ. ನಿಜಕ್ಕೂ ಹೌದಾ ಅಲ್ವಾ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಬೇಕು. ಹೆಚ್ಚು ಶವಗಳು ಇರುವ ಶಂಕೆ ಇರೋದ್ರಿಂದ SITಯಿಂದ ಮಾತ್ರ ತನಿಖೆ ಸಾಧ್ಯ ಅನ್ನುವಂಥದ್ದು ಇಲ್ಲಿ ಒತ್ತಾಯ ಮಾಡ್ತಾ ಇರುವಂಥವರ ನಂಬಿಕೆ. ಪ್ರತಿ ಶವದ DNA ಪರೀಕ್ಷೆ ಸೇರಿದಂತೆ ಸಂಪೂರ್ಣ ತನಿಖೆಗೆ SIT ಅವಶ್ಯಕ ಅಂತ ಹೇಳಿ ಅವರು ಆಗ್ರಹಿಸ್ತಾ ಇದ್ದಾರೆ. ಸ್ಥಳೀಯ ಪೊಲೀಸರ ಮೇಲೆ ನಿಷ್ಪಕ್ಷಪಾತ ತನಿಖೆ ಸಾಧ್ಯವಿಲ್ಲ, ಅವರಿಂದಾಗಿಯೇ ನಿಷ್ಪಕ್ಷಪಾತ ತನಿಖೆ ಆಗೋದು ಸಾಧ್ಯ ಇಲ್ಲ, SITಗೆ ಒಪ್ಪಿಸಬೇಕು ಅನ್ನುವಂಥದ್ರ ಬಗ್ಗೆಯೂ ಕೂಡ ಇಲ್ಲಿ ಒತ್ತಾಯ ಇದೆ. SIT ರಚಿಸಿದರೆ ಎಲ್ಲ ಪ್ರಕರಣಗಳ ಬಗ್ಗೆ ತನಿಖೆ ನಡೆಸೋದಕ್ಕೆ ಸುಲಭ ಅನ್ನುವಂಥ ವಿಶ್ವಾಸ ಈ ಒತ್ತಾಯ ಮಾಡ್ತಾ ಇರುವಂಥವರಲ್ಲಿರುವಂಥದ್ದು. ಆ ಮೂಲಕ ನ್ಯಾಯ ಸಿಗಬಹುದು ಅನ್ನುವಂತಹ ನಿರೀಕ್ಷೆಯೂ ಕೂಡ ಇದೆ. ಇದರ ನಡುವೆ ದಕ್ಷಿಣ ಕನ್ನಡದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರು ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮಗಳ ಹೂತಿಟ್ಟ ಘಟನೆ ಸಂಬಂಧ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಕೆ ಆಗಿದೆ. ಶವಗಳನ್ನು ಹೂತಿಟ್ಟದರ ಬಗ್ಗೆ ಈಗ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಕೆಯಾಗಿದೆ. ತನಿಖಾಧಿಕಾರಿಗಳ ಗಮನಕ್ಕೆ ಸಾಕ್ಷಿ, ದೂರುದಾರರು ಅಥವಾ ವಕೀಲರು ತಂದಿರುವುದಿಲ್ಲ. ತನಿಖಾಧಿಕಾರಿಗಳ ಗಮನಕ್ಕೆ ಇಲ್ಲಿ ಸಾಕ್ಷಿ, ದೂರುದಾರ ಅಥವಾ ಬೇರೆ ಯಾರು ಕೂಡ ತಂದಿಲ್ಲ. ಹೀಗಾಗಿ ಸುಪ್ರೀಂ ಕೋರ್ಟ್ಗೆ ಹೋಗಿರುವ ಬಗ್ಗೆ ಪರಿಶೀಲಿಸಬೇಕಾಗಿರುತ್ತದೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಸಮಾಧಿ ಅಗೆಯುವ ಕೆಲಸ ಮುಗಿದ ಮೇಲೆ ಸಾಕ್ಷಿ, ದೂರುದಾರನು ತಲೆಮರೆಸಿಕೊಳ್ಳುವ ಸಾಧ್ಯತೆಯೂ ಕೂಡ ಇದೆ ಅನ್ನುವಂಥದ್ರ ಬಗ್ಗೆ ಹೇಳಿದ್ದಾರೆ. ಸೂಕ್ತ ತನಿಖಾ ಪ್ರಕ್ರಿಯೆ ಅನುಸರಿಸದೆ ಸಮಾಧಿ ಅಗೆಯುವ ಬಗ್ಗೆ ಪರಿಶೀಲಿಸಲಾಗುತ್ತಿದೆ ಅನ್ನೋದ್ರ ಬಗ್ಗೆ ಕೂಡ ತಿಳಿಸಿದ್ದಾರೆ. ಸಾಕ್ಷಿ, ದೂರುದಾರ ಒಪ್ಪಿದರೆ ಮಂಪರ್ ಪರೀಕ್ಷೆ ಮಾಡಲು ಸಿದ್ಧತೆ ಕೂಡ ನಡೆದಿದೆ. ಅಂದರೆ ಅವ್ರದ್ದು ಕೂಡ ಮಂಪರ್ ಪರೀಕ್ಷೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಒತ್ತಾಯ ಶುರುವಾಗಿದೆ. ಈ ನಿಟ್ಟಿನಲ್ಲಿ SP ಅವರು ಕೂಡ ಅದನ್ನು ಹೇಳ್ತಿದ್ದಾರೆ. ಇನ್ನು ಫಿಂಗರ್ ಪ್ರಿಂಟ್ ನಾರ್ಕೋ ಅನಾಲಿಸಿಸ್ ಪರೀಕ್ಷೆಗೆ ಕೋರ್ಟ್ಗೆ ಅನುಮತಿಯನ್ನು ಕೇಳಲಾಗಿದೆ. ಈ ವ್ಯಕ್ತಿಯದ್ದು ಕೂಡ ನಾವು ನಾರ್ಕೋ ಅನಾಲಿಸಿಸ್ ಮಾಡಬೇಕು ಅಂತ ಹೇಳಿ ತನಿಖಾಧಿಕಾರಿಗಳು ಸೂಚಿಸಿದ ಹಂತದಲ್ಲಿ ಸಮಾಧಿ ಅಗೆಯುವ ಪ್ರಕ್ರಿಯೆಯನ್ನು ನಡೆಸಲಾಗುವುದು. ಯಾಕಂದರೆ ಇಲ್ಲಿ ಸಮಾಧಿ ಅಗೆಯದೇ ಹೊರತು ಇದೆಯಾ ಇಲ್ಲ ಅಂತೇಳಿ ಗೊತ್ತಾಗಬೇಕಲ್ಲ. ಶವ ಹೂತಿಟ್ಟಿದ ಹೌದಾ ಅಲ್ಲೋ ಅನ್ನೋಂಥದ್ದು ಗೊತ್ತಾದ್ರೇ ಉಳಿದೆಲ್ಲ ತನಿಖೆಯ ವಿಚಾರಗಳು. ಶವ ಹೂತಿಟ್ಟಿರುವಂಥದ್ದು ಹೌದಾ ಅಲ್ಲೋ ಅಂತ ಗೊತ್ತಾಗಬೇಕಾದ್ರೆ ಸಮಾಧಿ ಅಗಿಬೇಕು. ಆದರೆ ಅವರು ಹೇಳ್ತಿದ್ದಾರೆ ತನಿಖಾಧಿಕಾರಿ ಸೂಚಿಸಿದ ಹಂತದಲ್ಲಿ ಈ ಒಂದು ಸಮಾಧಿ ಅಗೆಯುವ ಪ್ರಕ್ರಿಯೆಯನ್ನು ನಡೆಸಲಾಗುತ್ತೆ ಅನ್ನುವಂತಹದ್ದನ್ನು ದಕ್ಷಿಣ ಕನ್ನಡದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರು ಹೇಳ್ತಾ ಇದ್ದಾರೆ. ಅವರು ಟೆಕ್ನಿಕಲ್ ವಿಷಯಗಳನ್ನು, ಕಾನೂನಾತ್ಮಕವಾದಂಥ ವಿಚಾರಗಳನ್ನು ಅವರು ತಿಳಿಸ್ತಾ ಇದ್ದಾರೆ. ಸರ್ಕಾರ ಇದರಲ್ಲಿ SIT ತನಿಖೆ ನಡೆಸುತ್ತೆ ಅಂತೇಳಿ ಆದರೆ ಆವಾಗ ಇವೆಲ್ಲವೂ ಪ್ರಕ್ರಿಯೆಗಳಿಗೆ ಸ್ವಲ್ಪ ವೇಗ ಸಿಗಬಹುದು. ಆದರೆ ಆ ವೇಗ ಸಿಗುವಂಥ ವಿಚಾರ ಇದೆಯಲ್ಲ, ಅದು ವೇಗವಾಗಿ ನಡೆದರೆ ಮಾತ್ರ ನಿಜವಾದಂಥ ನ್ಯಾಯ ಸಿಗೋದಕ್ಕೆ ಆಗುತ್ತೆ. ಇಲ್ಲಾಂದರೆ ಡಿಲೇ ಆದರೆ ಡಿನೈಡ್ ಆಗುವಂಥದ್ದು ಕೂಡ ಚಾನ್ಸಸ್ ಇರುವಂಥದ್ದು ಜಸ್ಟಿಸ್ ವಿಚಾರದಲ್ಲಿ. ಈ ಕಾರಣಕ್ಕಾಗಿಯೇ ಸರ್ಕಾರ ಏನು ಮಾಡುತ್ತೆ ಅನ್ನೋದನ್ನು ನೋಡಬೇಕಾಗಿದೆ.